ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ ವಿಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ಖಂಡಿತ ಉತ್ತರ ಕೊಡ್ತೀನಿ. ಮತ್ತು ನಿಮ್ಮ ರಿಸಲ್ಟ್ ಏನೇ ಇದ್ದರೂ ಶೇರ್ ಮಾಡಿ, ಅದು ಬೇರೆಯವ್ರಿಗೆ ಒಂದು ಮೋಟಿವೇಶನ್ ಆಗುತ್ತೆ. ಸೊ ಯಾವ ಮೆಥಡ್ ನೀವು ಅಪ್ಲೈ ಮಾಡಿದ್ರಿ, ಏನು ರಿಸಲ್ಟ್ ಬಂದಿದೆ ಅನ್ನೋದನ್ನು ಖಂಡಿತ ಶೇರ್ ಮಾಡಿ. ಅದು ಬೇರೆಯವ್ರಿಗೆ ಒಂದು ಮೋಟಿವೇಶನ್ ಆಗುತ್ತೆ, ಅವ್ರಿಗೆ ಒಂದು ಸ್ಫೂರ್ತಿ ಆಗುತ್ತೆ. ಸೊ ಅವರ ಬಿಲೀಫ್ ಸಿಸ್ಟಮ್ ಸ್ಟ್ರಾಂಗ್ ಆಗುತ್ತೆ. ಸೊ ಈ ಎಲ್ಲ ಒಂದು ಮೆಥಡಲ್ಲಿ ಕೂಡ ನಾವು ನಮ್ಮ ಸಮಸ್ಯೆಗಳನ್ನು ಸರಿ ಮಾಡ್ಕೋಬೋದು ಅನ್ನುವಂತಹ ನಂಬಿಕೆ ಬರುತ್ತೆ. ಸೊ ಅದರಿಂದ ಖಂಡಿತ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಿ. ಇವತ್ತು ಒಂದು ಪ್ರಶ್ನೆ ಚೂಸ್ ಮಾಡ್ಕೊಂಡಿದ್ದೀನಿ. ವೀಣಾ ಅವರ ಕಮೆಂಟನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಅವರು ಯಾರಿಗೋ ಹಣ ಕೊಟ್ಟಿದ್ದಾರೆ ಮತ್ತು ಅವ್ರಿಗೆ ಬೇಕಾದಾಗ ವಾಪಸ್ ಹಣ ಸಿಗ್ತಾ ಇಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ. ಈಗ ಇಂಥ ಸಮಸ್ಯೆ ತುಂಬ ಜನರಿಗಿರುತ್ತೆ. ಎಷ್ಟೋ ಜನ ಸಫರ್ ಪಡ್ತಾ ಇರ್ತಾರೆ. ಯಾಕೆಂದರೆ ಒಂದು ಯಾರಿಗೋ ಒಬ್ರಿಗೆ ಒಂದು ವಿಶ್ವಾಸದ ಮೇಲೆ ಸಹಾಯ ಮಾಡೋಕ್ಕೆ ಅಂತ ಕೊಟ್ಟಿರ್ತಾರೆ ಹಣವನ್ನು. ಇವ್ರಿಗೆ ಬೇಕಾದಾಗ ಅದು ವಾಪಸ್ ಸಿಗೋದಿಲ್ಲ. ಇದೆಲ್ಲ ಒಂದು ಕರ್ಮದ ಫಲ ಅಂತಲೇ ಹೇಳ್ಬೋದು. ನೀವು ಯಾರಿಗೋ ಒಂದು ಒಳ್ಳೆಯ ಉದ್ದೇಶದಿಂದ ಸಹಾಯ ಮಾಡೋಕ್ಕೆ ಹೋದಾಗ ನಿಮಗೆ ಸಹಾಯ ಬೇಕಿದ್ದಾಗ ಆ ಸಹಾಯ ಸಿಗೋದಿಲ್ಲ. ಸೊ ಈಗ ಇಂಥ ಸಿಚುವೇಷನಲ್ಲಿ ಏನು ಮಾಡ್ಬೋದು ಅಂತಂದರೆ, ಕೆಲವೊಂದು ಅಫರ್ಮೇಷನ್ಸ್ ಪ್ರೀವಿಯಸ್ಸಲ್ಲಿ ಶೇರ್ ಮಾಡಿದ್ದೀನಿ. ಇವತ್ತು ಒಂದು ನಂಬರ್ ಬಗ್ಗೆ ತಿಳಿಸ್ತೀನಿ. ಈ ನಂಬರ್ ಕೂಡ ಪ್ರೀವಿಯಸ್ಸಲ್ಲಿ ಹೇಳಿದ್ದೀನಿ. ಸಕ್ಸಸ್ ಸ್ಟೋರಿ ಕೂಡ ಶೇರ್ ಮಾಡಿದ್ದೀನಿ. ಇದೇ ರೀತಿಯಾದ ಒಂದು ಸಮಸ್ಯೆ ಶ್ರುತಿ ಅವರು ಫೇಸ್ ಮಾಡ್ತಾ ಇದ್ದಾಗ ಹೇಗೆ ಈ ನಂಬರ್ ಅವ್ರಿಗೆ ಸಹಾಯ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಸಕ್ಸಸ್ ಸ್ಟೋರಿ ಕೂಡ ಶೇರ್ ಮಾಡಿದ್ದೀನಿ. ಈ ಒಂದು ನಂಬರ್ ತುಂಬಾ ಒಂದು ಅದ್ಭುತಗಳನ್ನು ಸೃಷ್ಟಿ ಮಾಡುವಂತಹ ನಂಬರ್ ಇದು. ಬ್ಲಾಕ್ ಆಗಿರುವಂಥ ಹಣ ಇರ್ಬೋದು, ಇದೇ ರೀತಿ ಯಾರಿಗೋ ಕೊಟ್ಟು ಮೋಸ ಹೋಗಿದ್ದೀರಾ, ತುಂಬ ದಿವಸದಿಂದ ಸ್ಟಕ್ ಆಗಿದೆ, ಎಲ್ಲೋ ಇನ್ವೆಸ್ಟ್ ಮಾಡಿದ್ದೀರಾ, ಅಲ್ಲಿ ಸ್ಟಕ್ ಆಗಿದೆ, ಯಾವುದೋ ಒಂದು ರೀತಿಯಲ್ಲಿ ಹಣ ಬ್ಲಾಕ್ ಆಗಿರುವಂತಹ ಸಮಸ್ಯೆಗಳಿಗೆ ಇದು ಒಂದು ಅದ್ಭುತವಾದ ನಂಬರ್ ಅಂತ ಹೇಳ್ಬೋದು. 1996211447 ಸ್ಕ್ರೀನಲ್ಲೂ ಡಿಸ್ಪ್ಲೇ ಆಗುತ್ತೆ. ಈ ನಂಬರನ್ನು ನಿಮ್ಮ ಎಡಗೈಯಲ್ಲಿ ಬರ್ಕೊಳ್ಳೋದ್ರಿಂದ ಡೈಲಿ ಬರ್ಕೊಳ್ಳಿ. ಆ ಹಣ ನಿಮಗೆ ಸಿಗೋವರೆಗೂ ಡೈಲಿ ಬರ್ಕೊಳ್ಳಿ. ನಿಮ್ಮ ಎಡಗೈಯಲ್ಲಿ ಅಥವಾ ಲೆಫ್ಟ್ ಬಾಡಿ ಪಾರ್ಟಲ್ಲಿ ಎಲ್ಲಿ ಬೇಕಾದರೂ ನೀವು ಈ ನಂಬರನ್ನು ಬರ್ಕೋಬೋದು. ಈ ನಂಬರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಆ ವೈಬ್ರೇಷನಲ್ ಫ್ರೀಕ್ವೆನ್ಸಿ ಅನ್ನೋದು ಮ್ಯಾಚ್ ಮಾಡುತ್ತೆ. ಸೊ ಆ ಒಂದು ಹಣದ ಫ್ರೀಕ್ವೆನ್ಸಿ ಮತ್ತು ನಿಮ್ಮ ಎನರ್ಜಿ ಎರಡು ಕನೆಕ್ಟ್ ಆದಾಗ ಸೊ ಆ ಒಂದು ಹಣ ಹೇಗೋ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಸೊ ನಿಮ್ಮ ಎನರ್ಜಿನೇ ಅದು, ನಿಮಗೆ ಸಂಬಂಧಪಟ್ಟಂಥ ಹಣ ಅದು. ಸೊ ಅದು ಎಲ್ಲೋ ಸ್ಟಕ್ ಆಗಿದೆ ಮತ್ತು ನಿಮಗೆ ವಾಪಸ್ ಬರಬೇಕಾಗಿದೆ, ಬಂದೇ ಬರುತ್ತೆ. ಅದೇ ಸ್ವಲ್ಪ ಆ ಕರ್ಮದ ಫಲದಿಂದ ಅದು ಸ್ವಲ್ಪ ಟೈಮ್ ತೊಗೋಬೋದು. ಈ ನಂಬರಿಂದ ಖಂಡಿತ ಅದು ಇನ್ಸ್ಟಂಟಾಗಿ ನಿಮಗೆ ರಿಸಲ್ಟನ್ನು ತಂದುಕೊಡುತ್ತೆ. ಟ್ರೈ ಮಾಡಿ ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸನ್ನು ಏನು ರಿಸಲ್ಟ್ ಬಂತು ಅದನ್ನು ಶೇರ್ ಮಾಡಿ. ಸೊ ನಿಮ್ಮ ಹಣ ನಿಮಗೆ ವಾಪಸ್ ಸಿಕ್ಕಿದ ತಕ್ಷಣ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಖಂಡಿತ ನಿಮ್ಮ ಹಣ ವಾಪಸ್ ಸಿಗುತ್ತೆ. ಮತ್ತು ಇನ್ನೊಂದು ನಂಬರ್ ಕೂಡ ಶೇರ್ ಮಾಡ್ತೀನಿ. ಈಗ ಏಂಜಲ್ ನಂಬರ್ಸ್ ಇರ್ಬೋದು, ಯಾವುದೇ ಒಂದು ಹೀಲಿಂಗ್ ಕೋಡ್ ಇರ್ಬೋದು, ಪರ್ಟಿಕ್ಯುಲರ್ ಸಂಬಂಧಪಟ್ಟಂತಹ ಒಂದು ವಿಚಾರಕ್ಕೆ ಇಂಥ ನಂಬರ್ ಅಂತ ಇರುತ್ತೆ. ಆದರೆ ಈ ಒಂದು ಮ್ಯಾಜಿಕಲ್ ನಂಬರ್ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ನೀವೇನು ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ. ಈಗ ಎಷ್ಟೋ ಜನ ಕೆಲವೊಂದು ಟೆಕ್ನಿಕ್ಸ್ ಅಪ್ಲೈ ಮಾಡಿದಾಗ ರಿಸಲ್ಟ್ ಬರಲ್ಲ ಅಂತಂದರೆ ಅವ್ರಿಗೆ ಆ ಒಂದು ನಂಬಿಕೆನೇ ಕಳ್ಕೊಂಡ್ಬಿಡ್ತಾರೆ. ಸೊ ಅಂಥವರು ಟ್ರೈ ಮಾಡ್ಬೋದು. ಏನು ಇಂಟೆನ್ಷನ್ ಸೆಟ್ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಕೆಲವರು ಹೇಳ್ಕೊಳ್ತಾರೆ, ಕೆಲವರು ಹೇಳ್ಕೊಳ್ಳೋದಿಲ್ಲ. ಈ ನಂಬರ್ ಎಂಥ ಒಂದು ಮ್ಯಾಜಿಕ್ ಮಾಡುತ್ತೆ ಅಂತಂದರೆ, ನಿಮಗೆ ಏನು ಬಂದು ತಲುಪಬೇಕು ಅದನ್ನು ಕನೆಕ್ಟ್ ಮಾಡುತ್ತೆ ನಿಮಗೆ. ಅಂದರೆ ನಿಮ್ಮ ಒಂದು ವೈಬ್ರೇಷನಲ್ ಫ್ರೀಕ್ವೆನ್ಸಿ ಹೈ ಮಾಡುತ್ತೆ.
ಡೈಲಿ ಬರಿಬೇಕಾಗತ್ತೆ, 48 ದಿನ ಬರಿಬೇಕಾಗತ್ತೆ, ಒಂದು ದಿನಕ್ಕೆ ಒಂದೇ ಸಲ ಬರಿಬೇಕಾಗತ್ತೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ತುಂಬ ಕನ್ಫ್ಯೂಸ್ ಮಾಡ್ಕೊಳ್ತೀರಾ, ಮತ್ತೆ ಕಮೆಂಟಲ್ಲಿ ಕೇಳ್ತೀರಾ ಎಷ್ಟು ಸಲ ಬರಿಬೇಕು, ಎಷ್ಟು ದಿನ ಬರಿಬೇಕು ಅಂತ. ಇಂಥ ಪ್ರಶ್ನೆಗಳೇ ರಿಪೀಟ್ ಆಗ್ತಾ ಇರುತ್ತೆ. ಅದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಈ ನಂಬರನ್ನು 48 ದಿನ ಡೈಲಿ ಒಂದೇ ಸಲ ಬರಿಬೇಕಾಗತ್ತೆ. ಸೊ ಅದೇ ಈ ನಂಬರ್ಗಿರುವಂತಹ ಒಂದು ಮ್ಯಾಜಿಕ್. ಒಂದು ಸಲ ಬರೆದ್ರೆ ಸಾಕು, ನಿಮ್ಮ ಆ ಒಂದು ಎನರ್ಜಿ ಲೆವೆಲ್ ಚೇಂಜ್ ಆಗ್ತಾ ಹೋಗುತ್ತೆ, ಶಿಫ್ಟ್ ಆಗ್ತಾ ಹೋಗುತ್ತೆ. ನಂಬರ್ ನೋಟ್ ಮಾಡ್ಕೊಳ್ಳಿ, 863. ಗ್ರೀನ್ ಪೆನ್ನಿಂದ ಬರಿಬೇಕಾಗತ್ತೆ. ಈ ನಂಬರನ್ನು ಯಾವುದಾದ್ರೂ ನೋಟ್ಬುಕ್ ಇರ್ಬೋದು ಅಥವಾ ಸ್ಕ್ರಿಪ್ಟಿಂಗ್ಗೆ ಅಂತ ಏನಾದರೂ ನೀವು ಸಪ್ರೇಟಾಗಿ ಬುಕ್ ಇಟ್ಟಿದ್ರೆ ಆ ಬುಕ್ಕಲ್ಲಿ ಬರಿಬೋದು. ಡೈಲಿ ಒಂದೇ ಟೈಮ್ ಬರಿಬೇಕಾಗತ್ತೆ ಮತ್ತು 48 ದಿನ ಬರಿಬೇಕಾಗತ್ತೆ. ಇದನ್ನು ನಿಮ್ಮ ಕೈಯಲ್ಲಿ ಕೂಡ ಬರ್ಕೋಬೋದು. ಸ್ಕ್ರಿಪ್ಟಿಂಗ್ ಮೆಥಡ್ ಏನಾದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಥವಾ ಕೆಲವೊಂದು ಅಫರ್ಮೇಷನ್ಸ್ಗೆ, ಸ್ವಿಚ್ ವರ್ಡ್ಸ್ಗೆ ಏನಾದರೂ ಸಪ್ರೇಟಾಗಿ ಬುಕ್ ಇಟ್ಟಿದ್ರೆ ಆ ಬುಕ್ಕಲ್ಲಿ ಬರಿತಾ ಬರ್ಬೋದು. 48 ದಿನ ಬರಿಬೇಕಾಗತ್ತೆ. ಸೊ ಏನು ಇಂಟೆನ್ಷನ್ನೇ ಸೆಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ, ಜಸ್ಟ್ ಯೂನಿವರ್ಸ್ಗೆ ಬಿಟ್ಬಿಡಿ. ಯೂನಿವರ್ಸ್ಗೆ ಗೊತ್ತು ನಿಮಗೆ ಯಾವ ಟೈಮಲ್ಲಿ ಏನು ಕೊಡಬೇಕು ಅಂತ. ಅದರಿಂದ ಯೂನಿವರ್ಸ್ಗೆ ಸರೆಂಡರ್ ಆಗಿಬಿಡಿ. ಸೊ ಯಾವುದು ಇಂಟೆನ್ಷನ್ ಸೆಟ್ ಮಾಡದೆ ಜಸ್ಟ್ ನಂಬರನ್ನು ಬರಿತಾ ಹೋಗಿ, ಎಂಥ ಒಂದು ಮ್ಯಾಜಿಕ್ ನಡೆಯುತ್ತೆ ಅಂತ ನೀವೇ ಫೀಲ್ ಮಾಡಿ. ಸೊ ನಿಮಗೆ ಗೊತ್ತಾಗುತ್ತೆ, ನೋಟಿಸ್ ಮಾಡ್ತೀರಾ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ. ಅಂಥ ಒಂದು ಮ್ಯಾಜಿಕಲ್ ನಂಬರ್ ಇದು. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.